ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದ್ದು ಇನ್ನು 2 ದಿನಗಳಲ್ಲಿ ಉದ್ಘಾಟನೆಯಾಗುತ್ತೆ. ಈಗಾಗಲೇ ಅಯೋಧ್ಯೆಯತ್ತ ಧಾವಿಸ್ತಾ ಇದ್ದಾರೆ ಸಾಧು ಸಂತರು. ಅಯೋಧ್ಯೆಯಲ್ಲಿ ಕರುನಾಡಿನ ಸಾಧು ಸಂತರ ಸಮಾಗಮವೂ ಆಗಿದೆ. ರಾಮನೂರಿನಲ್ಲಿ ಕರ್ನಾಟಕದ ಹಲವು ಸ್ವಾಮೀಜಿಗಳು ಬೇಡಿಬಿಟ್ಟಿದ್ದಾರೆ. ಹಲವರಿಗೆ ಆಹ್ವಾನ ಹೋಗಿದೆ. ಆಹ್ವಾನಿತ ಹಲವು ಸ್ವಾಮೀಜಿಗಳು ರಾಮನೂರಿಗೆ ಬಂದಿದ್ದು ಭಾರತೀಯರ ಎಷ್ಟೋ ವರ್ಷಗಳ ಕನಸು ನನಸಾಗ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವುದಕ್ಕೆ ಕಾತರದಿಂದ ಕಾಯ್ತಾ ಇದ್ದೇವೆ. ರಾಮನ ದರ್ಶನಕ್ಕೆ ಬಂದಿದ್ದು ಸಂತಸವಾಗಿದೆ ಅಂತಿದ್ದಾರೆ ಸ್ವಾಮೀಜಿಗಳು. ಕರುನಾಡಿನಿಂದ ಬಂದಂತಹ ಸಾಧು ಸಂತರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ. ಈ ಅಯೋಧ್ಯೆಯ ರಾಮನ ಪ್ರತಿಷ್ಠಾಪನೆಗಾಗಿ ಪಂಡಿತರಿಂದ ಪಾಮರರಿಂದ ಪಂಡಿತರವರೆಗೆ, ಪಂಡಿತರಿಂದ ಪರಂ ವೇದಾಂತಿಗಳವರೆಗೆ ಎಲ್ಲರೂ ಬಂದಿದ್ದಾರೆ ರಾಮನನ್ನ ಕಣ್ತುಂಬಿಕೊಳ್ಳಲಿಕ್ಕಾಗಿ. ಈ ಸಂದರ್ಭದಲ್ಲಿ ನಮ್ಮ ಕನ್ನಡ ನಾಡಿನ ಕನ್ನಡ ನೆಲದ ಅನೇಕ ಪೀಠಗಳ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಅವರ ಹೃದಯದಲ್ಲಿ ರಾಮ ಯಾವ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದ್ದಾನೆ ಅದನ್ನ ವಿಚಾರಿಸೋಣ ಅವರ ಸಮ್ಮುಖದಲ್ಲಿ. ನಮಸ್ಕಾರ ಸ್ವಾಮಿ. ಏನು ತಮ್ಮ ಸವಿತಾ ಪೀಠದ ಅಲ್ಲಿಂದ ಬಂದಿದ್ದೀರಿ, ಈ ಸಂದರ್ಭದಲ್ಲಿ ತಾವು ಏನನ್ನ ಹೇಳ್ಬೋದು? ತುಂಬಾ ಸಂತೋಷ ಆಗ್ತದೆ. ಸಾಕಷ್ಟು ಸನಾತನ ಧರ್ಮದವರು 500 ವರ್ಷಗಳಿಂದ ಕಂಡಂತ ಕನಸು ನಾಳೆ ನಾಡಿದ್ದರಲ್ಲಿ ನನಸಾಗ್ಲಿಕ್ಕಿದೆ ಅನ್ನೋದು ಎಲ್ಲರಿಗೆ ತುಂಬಾ ಆನಂದ ಆಗ್ತಾ ಇದೆ. ಯಾಕಂದ್ರೆ ಕರ್ನಾಟಕದಿಂದ ಎಲ್ಲ ಯತಿವರ್ಣ್ಯರು, ಸಾಕಷ್ಟು ಜನ ಯತಿಗಳು, ಭಾರತ ದೇಶದಿಂದ ವಿದೇಶದಲ್ಲಿರುವಂತಹ ಯತಿಗಳು ಕೂಡ ನಾಳೆ ರಾಮನ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಎಂಥ ಸೌಭಾಗ್ಯ ಅಂದ್ರೆ ಇಡೀ ಜಗತ್ತೇ ರಾಮನ ದರ್ಶನಕ್ಕಾಗಿ ಕಾಯ್ತಾ ಇರುವಂತದ್ದು ಬಹಳ ಸಂತೋಷ ಆಗ್ತದೆ. ಈ ರಾಮನ ಒಂದು ಈ ಭವ್ಯತೆ ಎಲ್ಲ ಕಡೆ ಇದೆ ಈಗ. ಆದ್ರೆ ಈ ಕ್ಷಣ ನಿಮಗೆ ರಾಮ ಅಂದ ಕೂಡಲೇ ಏನು ಅನ್ಸುತ್ತೆ? ಎಲ್ಲರಿಗೂ ಹಿಂದಿನಿಂದಲೂ ರಾಮ ಅಂದ್ರೆ ಅದು ಚಿರಪರಿಚಿತ. ಪುಟ್ಟ ಬಾಲಕರಿಂದ ಹಿಡ್ಕೊಂಡು ವೃದ್ಧರವರೆಗೂ ರಾಮನಾಮ ಸ್ಮರಣೆ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ಮತ್ತೆ ಆ ವೈಭೋಗ ಬಂದಿದೆ. ಇವತ್ತು ದೇಶ ವಿದೇಶಗಳಲ್ಲಿಯೂ ಕೂಡ ರಾಮನ ದೇವಸ್ಥಾನ ಇನ್ನೂ ಅದ್ಭುತವಾಗಿ ತಯಾರಿ ಆಗ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತು ಪ್ರಸಾದ ಕೊಡೋದಾಗ್ಲಿ, ನಾಮಜಪ ಮಾಡೋದಾಗ್ಲಿ, ಭಜನೆ ಮಾಡೋದಾಗ್ಲಿ, ಬೆಳ್ಳಿ ಪಾದುಕೆಗಳನ್ನು ತರೋದಾಗ್ಲಿ, ಬಹಳ ವಿಶಿಷ್ಟಪೂರ್ಣವಾಗಿರ್ತಕ್ಕಂಥ ಭಕ್ತಿ ತುಂಬಾ ಜನರಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ ಈ ದಿನಮಾನಗಳಲ್ಲಿ. ಈ ಸೇವಾ ಭಾವ, ರಾಮನ ಮಂದಿರ ನಿರ್ಮಾಣ ಸೇವಾ ಭಾವನೆ ಹುಟ್ಟುಹಾಕಿದೆಯಲ್ಲ, ಅದ್ರ ಬಗ್ಗೆ ಏನು? ನಾನು ಡಾಕ್ಟರ್ ಆರೂಢ ಭಾರತಿ ಸ್ವಾಮೀಜಿ, ಸಿದ್ಧಾರೂಢ ಮಿಷನ್ ಆಶ್ರಮ, ರಾಮೋಳಿ, ಬೆಂಗಳೂರು. ಈ ರಾಮ ನಮ್ಮ ದೇಶದ ಸಾಂಸ್ಕೃತಿಕ ನಾಯಕ. ರಾಮಾಯಣ ಮಹಾಭಾರತ ನಮ್ಮ ಭಾರತೀಯ ಸಂಸ್ಕೃತಿಯ ವಾಹಿನಿಗಳಿವು. ರಾಮನನ್ನ ಕೃಷ್ಣನನ್ನ ಬಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿ ಇಲ್ಲ. ಇವತ್ತಿನ ವಾತಾವರಣ ನಮಗೇನು ಅನ್ನಿಸ್ತದೆ ಅಂತಂದ್ರೆ, ಶ್ರೀರಾಮಚಂದ್ರ 14 ವರ್ಷ ಕಾಡಿಗೆ ಹೋಗಿದ್ದ. ರಾಮ ಅಯೋಧ್ಯೆಯಲ್ಲಿ ಇರಲಿಲ್ಲ. ಆದರೆ ಅಯೋಧ್ಯೆಯ ಎಲ್ಲರಲ್ಲಿ ರಾಮ ಮನೆ ಮಾಡಿದ್ದ. ಯಾವಾಗ 14 ವರ್ಷ ಕಳೆದು ಹೋಗುತ್ತೋ, ರಾಮ ಮತ್ತೆ ಯಾವಾಗ ಇಲ್ಲಿಗೆ ಬಂದು ಸಿಂಹಾಸನಾರೂಢನಾಗ್ತಾನೆ ಅನ್ನೋದನ್ನ ಜನತೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ರು. ಅದೇ ಸನ್ನಿವೇಶವನ್ನ ನಾವು ಇವತ್ತು ಅಯೋಧ್ಯೆಯಲ್ಲಿ ನೋಡ್ತಾ ಇದ್ದೇವೆ. 22ನೇ ತಾರೀಕು ಯಾವತ್ತು ಬರುತ್ತೆ, ಯಾವತ್ತು ಈ 1800 ಕೋಟಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಭವ್ಯ ಅಯೋಧ್ಯ ಮಂದಿರ ಉದ್ಘಾಟನೆ ಆದೀತು ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಏನ್ ಪ್ರತಿಷ್ಠಾಪನೆ ಆಗ್ತಾ ಇದೆ ರಾಮ ಮಂದಿರ, ಎಷ್ಟೋ ಜನರಿಗೆ ನೋಡ್ಲಿಕ್ಕೆ ಆಗಿರೋದಿಲ್ಲ ಈ ಒಂದು ಸಂಭ್ರಮವನ್ನ, ಈ ಒಂದು ಹಬ್ಬದ ವಾತಾವರಣ ತುಂಬಿಕೊಳ್ಳಿಕ್ಕೆ ಆಗಲ್ಲ. ಎಷ್ಟೋ ಜನ ನಮ್ಮ ವಾಹಿನಿ ಮೂಲಕ ನೋಡ್ತಾ ಇದ್ದಾರೆ. ಅಂತಹ ಏನು ಕಾಯ್ತಾ ಇರತಕ್ಕಂತಹ ಭಕ್ತ ಗಣಕ್ಕೆ ಏನು ಹೇಳಿ? ಸುಮಾರು 500 ವರ್ಷಗಳಿಂದ ಇತಿಹಾಸದಲ್ಲಿ ರಾಮನನ್ನ ನಾವು ನೋಡಿದ್ದು, ಕಂಡಿದ್ದು ಉಂಟು. ಆದರೆ ರಾಮರಾಜ್ಯ ಆಗ್ಲಿಕ್ಕೆ ಈ ಒಂದು ಗತವೈಭವವೇ ಸಾಕ್ಷಿ.
ನಮಗೆ ಈ ಪುರಾಣ ಪ್ರಸಿದ್ಧವಾದಂಥ ಅಯೋಧ್ಯ ಮಹಾನಗರಿಗೆ ಬಂದ ತಕ್ಷಣ ಅನಿಸಿದ್ದೇನೆಂದರೆ, ಇಲ್ಲಿ ದೇಶದಲ್ಲಿ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ನಮ್ಮನ್ನು ಒಡೆದಾಳಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾವೆ. ಅದೆಲ್ಲ ಪ್ರಭು ಶ್ರೀರಾಮಚಂದ್ರ ನಮ್ಮೆಲ್ಲ ಹಿಂದೂ ಬಾಂಧವರನ್ನೆಲ್ಲ ಒಗ್ಗೂಡಿಸಿ ಇವತ್ತಿನ ಈ ಅಯೋಧ್ಯ ನಗರದ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಅಂತೇಳಿ ಹೆಸರು ಕೊಟ್ಟಿದ್ದಾರಲ್ಲ, ಅದರಲ್ಲೇ ಗೊತ್ತಾಗ್ತದೆ ನಾವು ಇಡೀ ಭಾರತದ ಕೂಲಿ ಸಮಾಜದ ಪರವಾಗಿ ಪ್ರಥಮ ಜಗದ್ಗುರು ಭಗವಾನ್ ವೇದವ್ಯಾಸ ಸಂಸ್ಥಾನ ಬ್ರಹ್ಮರ್ಷಿ ಪೀಠ ಯಾದಗಿರಿ ಪರವಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಹಾಗೂ ಭಾರತೀಯ ಮೋದಿಜಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಕನ್ನಡ ನಾಡಿನ ಆಯಾ ಪ್ರಾಂತ್ಯಗಳನ್ನ ಪ್ರತಿನಿಧಿಸುವ ಸಲುವಾಗಿ ಸ್ವಾಮೀಜಿಗಳು ಬಂದು ಈ ದಿವಸ ರಾಮನ ದರ್ಶನ ಮಾಡ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆ. ಅವರ ಮನದಾಳದ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.